बोलो भारत माता की धिक्कारा 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 भारत माता की बोलो भारत माता की भारतीय जनता पार्टिगे भारतीय जनता पार्टिगे ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಎಲ್ಲ ಆತ್ಮೀಯರೇ ಮಾಧ್ಯಮದ ಮಿತ್ರರೇ ನಿನ್ನೆಯ ದಿನ ಈ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ಕಪ್ಪು ದಿನ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಭಾರತದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಸರ್ವ ಸಮಾನತೆಯನ್ನು ಹೇಳುವಂತಹ ನಾವು ಒಪ್ಪಿಕೊಂಡ ಭಾರತೀಯ ಸಂವಿಧಾನದ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ತನ್ನ ಮುಸ್ಲಿಂ ಓಲೈಕೆಯ ಭಾಗವಾಗಿ ಅತ್ಯಂತ ನೀಚ ಮತ್ತು ಕೆಳಮಟ್ಟದ ನಿರ್ಣಯವನ್ನು ತೆಗೆದುಕೊಂಡಿರುವಂಥದ್ದು ಕರ್ನಾಟಕದ ಜನತೆ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ. ನಾವು ಮರಿಬಾರದು, ಭಾರತದ ಸಂವಿಧಾನವನ್ನು ನಿರ್ಮಾತ ಮಾಡಿದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಸ್ವಾತಂತ್ರ್ಯದ ಹೋರಾಟಗಾರರು ಬಹಳ ಚರ್ಚೆ ಮಾಡಿ ಬಹಳಷ್ಟು ಆಲೋಚನೆ ಮಾಡಿ ಸಂವಿಧಾನವನ್ನು ನಿರ್ಮಿಸುವಂತಹ ಸಂದರ್ಭದಲ್ಲಿ ಸಂವಿಧಾನ ನಿರ್ಮಾಣದ ಸಮಿತಿಯೊಳಗೆ ಎಲ್ಲ ಸಂಗತಿಗಳನ್ನು ಆಲೋಚನೆ ಮಾಡಿ ಈ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಧರ್ಮ ಅಂತ ಹೇಳುವಂಥದ್ದು ಆಡಿಕೆಯ ಮಾತಾಗಿರುವುದರಿಂದಾಗಿ ಮಾತ್ರ ಹೇಳ್ತಾ ಇದ್ದೇವೆ. ಇಲ್ಲ ಅಂತೇಳಿ ಆದರೆ ಮತದ ಆಧಾರದ ಮೇಲೆ ಧಾರ್ಮಿಕ ನಂಬಿಕೆಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಮೀಸಲಾತಿ ಮಾಡಬಾರದು ಅಂತ ಹೇಳುವಂಥದ್ದು ಸಂವಿಧಾನ ನಿರ್ಮಾತೃಗಳ ಸಂವಿಧಾನದ ಆಶಯ ಆಗಿದೆ. ಸಂವಿಧಾನವನ್ನು ಉಳಿಸಿ ಉಳಿಸಿ ಅಂತ ಹೇಳಿಕೊಂಡು ಕಾಂಗ್ರೆಸ್ಸಿನ ಪರಮೋಚ್ಚ ನಾಯಕರೆಲ್ಲ ಕಿಸೆಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ತಿರುಗಾಡುತ್ತಾರೆ ಹೊರತು ಅದರ ಒಳಗಿರುವಂತಹ ಆಶಯ ಏನು ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಧರ್ಮದ ಆಧಾರದ ಮೇಲೆ ಈ ದೇಶ ವಿಭಜನೆಯನ್ನ ಕಂಡಿತು. ಪಾಕಿಸ್ತಾನದ ನಿರ್ಮಾಣ ಆಯಿತು. ಆ ಕಾರಣಕ್ಕೆ ಲಕ್ಷಾಂತರ ಜನ ತಾವು ಹುಟ್ಟಿದಂತಹ ಭೂಮಿಯನ್ನ ಬಿಟ್ಟು ಪ್ರಾಣವನ್ನು ಕೂಡ ಕಳಕೊಳ್ಳಬೇಕಾದಂತಹ ಆ ದುರ್ದಶೆಯ ದಿನಗಳನ್ನು ನಾವು ನೋಡಿದ್ದೇವೆ. ಸ್ವಾತಂತ್ರ್ಯದ ಪೂರ್ವದಲ್ಲಿ ಮುಸ್ಲಿಮರಿಗೆ ಧರ್ಮದ ಆಧಾರದ ಮೇಲೆಯೇ ಮತ ಕೊಡುವಂತಹ ಹಕ್ಕು ಇತ್ತು. ಈ ಎಲ್ಲ ಸಂಗತಿಗಳನ್ನು ಗಮನಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ಧರ್ಮದ ಆಧಾರದ ಮೇಲೆ ಮಾಡಬಾರದು ಅಂತ ಹೇಳುವಂತಹ ನಿಶ್ಚಯವನ್ನ ಸಂವಿಧಾನದಲ್ಲಿ ಹಾಕಿದ್ದಾರೆ. ಮುಸ್ಲಿಂ ನೇತಾರರಾಗಿದ್ದಂತಹ ಆಗಿನ ಕಾಲದ ಮೌಲಾನಾ ಆಜಾದ್ ಅವರು ಕೂಡ ಮತದ ಆಧಾರದ ಮೇಲೆ ಮೀಸಲಾತಿ ನೀಡುವಂಥದ್ದು ಇದು ಸಂವಿಧಾನಕ್ಕೆ ವಿರೋಧವಾದದ್ದು ಅಂತೇಳಿ ಹೇಳಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ರು
ಮತದ ಆಧಾರದ ಮೇಲೆ ವೋಟ್ ಹಾಕುವಂತಹ ಹಕ್ಕಿರುವುದನ್ನು ತೆಗೆದಿದ್ದಾರೆ. ಮಾಡಿದರೆ ಅದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನ ಜನ ಕೊಡ್ತಾರೆ ಅಂತ ಹೇಳುವಂಥದ್ದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂವಿಧಾನ ವಿರೋಧವಾಗಿ ಆ ಕಾಲದಲ್ಲಿ ಇಂದಿರಾವೇ ಇಂಡಿಯಾ ಅಂತ ಹೇಳಿದಂತಹ ಕಾಲಘಟ್ಟದಲ್ಲಿಯೂ ಇಂದಿರಾ ಗಾಂಧಿಯನ್ನು ಸೋಲಿಸಿದಂಥದ್ದು ಈ ದೇಶದ ಸಾಮಾನ್ಯ ಜನರು, ಸಂವಿಧಾನವನ್ನು ಒಪ್ಪಿದಂತಹ ಜನರು, ಸರ್ವ ಸಮಾನತೆಯಲ್ಲಿ ನಂಬಿಕೆ ಇರುವಂತಹ ಜನರು. ಈ ಮಣ್ಣಿನ ಗುಣ ಅದು. ಜಾತಿ ಮತದ ಆಧಾರದ ಮೇಲೆ ಜನ ಒಪ್ಪುವುದಿಲ್ಲ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಇವತ್ತಾದರೂ ಈ ಕಾನೂನನ್ನು ಹಿಂದೆ ತೆಗೆದುಕೊಳ್ಳಬೇಕು. ಇದನ್ನು ಭಾರತೀಯ ಜನತಾ ಪಾರ್ಟಿ ಸರ್ವ ರೀತಿಯಲ್ಲಿಯೂ ವಿರೋಧಿಸ್ತದೆ. ಇದನ್ನು ಕೋರ್ಟಿನಲ್ಲಿಯೂ ನಾವು ಪ್ರಶ್ನಿಸ್ತೇವೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಈ ಕಾಂಗ್ರೆಸ್ಸಿನ ಓಲೈಕೆ ರಾಜಕಾರಣಕ್ಕೆ, ತುಷ್ಟೀಕರಣದ ರಾಜಕಾರಣಕ್ಕೆ ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. 11 ವರ್ಷ ಆಯಿತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ಸರ್ಕಾರ ಬಂದು 38 ಲಕ್ಷ ಕೋಟಿ ರೂಪಾಯಿಯನ್ನು ಬಡ ಜನರಿಗೆ DBT ಮೂಲಕ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ನ ಮೂಲಕ, ರೈತರಿಗೆ, ಯುವಕರಿಗೆ, ಮಹಿಳೆಯರಿಗೆ, ಸಮಾಜದ ಎಲ್ಲ ವರ್ಗದ ಜನರಿಗೆ, ಮುಸ್ಲಿಮರಿಗೂ ಸೇರಿಸಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ತುಷ್ಟೀಕರಣದ ರಾಜಕೀಯವನ್ನು ಒಪ್ಪುವುದಿಲ್ಲ. ಸಂತುಷ್ಟೀಕರಣ, ಸಮಾಜದ ಎಲ್ಲರಿಗೂ ಸಬ್ಕೆ ಸಾಥ್ ಸಬ್ಕಾ ವಿಕಾಸನ್ನು ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಯವರು ಮಾಡಿಕೊಂಡು ಬಂದಿದ್ದಾರೆ. ಈ ಮೊನ್ನೆಯ ಬಜೆಟ್ನಲ್ಲಿ ಹೇಳುವಾಗ ಹೇಳ್ತಾರೆ 1% ಅಂತೇಳಿ. ಡೆವಲಪ್ಮೆಂಟಿಗೆ ಇವರು ಇಟ್ಟ ಹಣವೇ 70,000 ಕೋಟಿ. ಅದರಲ್ಲಿ 11,000 ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಒಂದೇ ಸಮುದಾಯಕ್ಕೆ ಇದನ್ನು ಹಲಾಲ್ ಬಜೆಟ್ ಅಂತೇಳಿ ಹೇಳದೆ ಏನು ಹೇಳಬೇಕು? ಕಾಂಗ್ರೆಸ್ಸಿನವರು ನಮ್ಮನ್ನು ಟೀಕೆ ಮಾಡುವಾಗ ವಿಧಾನ ಪರಿಷತ್ನಲ್ಲಿ ಹೇಳಿದರು, ನಮ್ಮದು ಹಲಾಲ್ ಬಜೆಟ್ ಆದರೆ ನಿಮ್ಮದು ದಲಾಲ್ ಬಜೆಟ್ ಅಂತೇಳಿ ಹೇಳಿದರು. ಅರೆ, ಮುಸ್ಲಿಮರ ದಲಾಲರಾಗಿ ಕೆಲಸ ಮಾಡುತ್ತಿರುವಂಥವರು ನೀವು. ನಿಮ್ಮ ಬಜೆಟ್ಟು ಹಲಾಲ್ ಬಜೆಟ್ಟು ಕೂಡ, ಅದರ ಜೊತೆಗೆ ಅವರ ದಲಾಲಿ ಮಾಡುವ ದಲಾಲ್ ಬಜೆಟ್ ಕೂಡ. ಇಂತಹ ಕಾಂಗ್ರೆಸ್ಸಿನ ಓಲೈಕೆಗೆ ನಾವು ಇತಿಶ್ರೀ ಹಾಡಬೇಕಾಗಿದೆ. ಇಡೀ ಸಮಾಜ ಈ ದೃಷ್ಟಿಯಲ್ಲಿ ಒಗ್ಗಟ್ಟಾಗಬೇಕಾಗಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಭಾರತೀಯ ಜನತಾ ಪಾರ್ಟಿ ಅವರನ್ನು ಬೇರೆ ಹೆಸರಲ್ಲಿ ಕರೆದ್ರೆ ಮುಖ್ಯಮಂತ್ರಿಗಳು, ಆದರೆ ಮಾಡುವ ಕೆಲಸ ಎಲ್ಲ ಬೇರೆ ಹೆಸರಿದ್ದೆ. ಸಿದ್ದರಾಮ ಅಂತ ಹೇಳುವಂಥ ಹೆಸರು ಮಾತ್ರ ಇಟ್ಟರೆ ಸಾಕಾಗೋದಿಲ್ಲ. ಎಲ್ಲರನ್ನ ರಾಮನ ಹಾಗೆ ಸಮಾನವಾಗಿ ನೋಡಬೇಕಿತ್ತು. ಕ್ರಿಶ್ಚಿಯನ್ರಿಗೂ ಕೊಡಲಿಲ್ಲ, ಹಿಂದೂಗಳಿಗೆ ಬಿಡಿ, ಕ್ರಿಶ್ಚಿಯನ್ರಿಗೂ ಕೊಡಲಿಲ್ಲ. ಕೇವಲ ಒಂದೇ ಸಮುದಾಯಕ್ಕೆ ಈ ರೀತಿಯಲ್ಲಿ ಕೊಡುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸ್ತದೆ. ಸಂವಿಧಾನ ವಿರೋಧಿ ಈ ಕೃತ್ಯವನ್ನು ನಾವು ಖಂಡಿತವಾಗಿಯೂ ಖಂಡತುಂಡವಾಗಿ ಪ್ರತಿಭಟಿಸ್ತೇವೆ ಅಂತ ಹೇಳುವಂಥದ್ದನ್ನು ಈ ಪ್ರತಿಭಟನೆಯ ಮೂಲಕ ಜನಜಾಗೃತಿಗೋಸ್ಕರ ತಿಳಿಸ್ತಾ ಇದ್ದೇವೆ. ಧಿಕ್ಕಾರ 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 ಧಿಕ್ಕಾರ. ಜೈ ಜೈ बोलो भारत माता की, बोलो भारत माता की. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮೆಲ್ಲರ ಆತ್ಮೀಯ ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯಕ್ ಅವರೇ, ಮಾಜಿ ಶಾಸಕರಾದ ಸನ್ಮಾನ್ಯ ಪದ್ಮನಾಭ ಕೊಟ್ಟಾರಿಯವರೇ, ಸಂಜೀವ್ ಮಟ್ಟಂದೂರವರೇ, ರವಿಶಂಕರ್ ಮಿಜಾರ್ರೇ, RC ನಾರಾಯಣ್ ಅವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ್ ಶೆಟ್ರೆ ಮತ್ತು ಯತೀಶ್ ಆರ್ವರ್ರೇ, ಸುಲೋಚನಾ GK ಭಟ್ ಅವರೇ, ಶಿಲ್ಪಾ ಸುವರ್ಣ ಅವರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಕಳೆದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ
ಅನೇಕ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡುತ್ತಾ ಜನಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿದೆ. ಆದರೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೇವಲ ಬಜೆಟಲ್ಲಿ ವಿವಿಧ ರೀತಿಯ ಆಸೆ ಹುಟ್ಟಿಸುವಂಥ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥದ್ದು, ಸುಳ್ಳು ಭರವಸೆಯನ್ನು ಕೊಡುವಂಥದ್ದು, ಕೇವಲ ಒಂದು ವರ್ಗಕ್ಕೆ ಸಂತೃಪ್ತಿ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡುವಂಥದ್ದನ್ನು ಮಾತ್ರ ಮಾಡ್ತಾ ಇದೆ ಹೊರತು ಈ ಜಿಲ್ಲೆಯಲ್ಲಿ ಆಗಲಿ ಈ ರಾಜ್ಯದಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೋಗುವ ಕೆಲಸವನ್ನು ಮಾಡದೆ ದುರಾಡಳಿತವನ್ನು ನೀಡುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಇವತ್ತು ಈ ಒಂದು ಬೀದಿಗಿಳಿಯುವಂಥ ಅನಿವಾರ್ಯ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಮೊನ್ನೆ ಬಜೆಟಲ್ಲಿ ಕೇವಲ ಒಂದು ವರ್ಗಕ್ಕೆ ವಿಶೇಷವಾಗಿ ಹಿಂದೆ ತುಂಬ ಸಲ ಮಾತಾಡ್ತಾ ಇದ್ದರು, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದರು. ಆದರೆ ದುರ್ದೈವ ಈಗ ಕೇವಲ ಮುಸ್ಲಿಮರ ಬಗ್ಗೆ ಮಾತ್ರ ಮಾತಾಡುವುದನ್ನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು. ಬಾಕಿ ಉಳಿದಂಥ ಎಲ್ಲ ಸಮುದಾಯಗಳನ್ನು ಅಲ್ಪಸಂಖ್ಯಾತರ ಪಟ್ಟಿಯಿಂದ ಬಿಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ಬಜೆಟಲ್ಲಿ ವಿಶೇಷವಾದ ಘೋಷಣೆಗಳನ್ನು ಕೂಗುತ್ತಾ ಬಜೆಟಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಂದು ವರ್ಗಕ್ಕೆ ಕೊಡುವುದರ ಮುಖಾಂತರ ಈ ರಾಷ್ಟ್ರದಲ್ಲಿ ವಿನೂತನವಾದ ಯೋಜನೆಗಳನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ದೇಶದ ಇತಿಹಾಸದಲ್ಲಿ ರೈತರ ಬಜೆಟನ್ನು ಮಂಡಿಸಿರುವಂಥ ಕರ್ನಾಟಕದಲ್ಲಿ BJP ಸರ್ಕಾರ ಏನು ಮಂಡನೆ ಮಾಡಿತ್ತು, ವಿಶೇಷವಾಗಿ ರೈತರ ಬಗ್ಗೆ ಯೋಚನೆ ಮಾಡುತ್ತಾ ಬಜೆಟ್ನಲ್ಲಿ ವಿಶೇಷವಾದ ಘೋಷಣೆಯನ್ನು ಮಾಡಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೈತನಿಗಾಗಲಿ ಬಡವರ್ಗದ ಜನರಿಗಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜಾತಿ ಜನಾಂಗಕ್ಕಾಗಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರುವಂಥ ಪ್ರಸ್ತುತ ನಮ್ಮ ಸಂಸತ್ ಸದಸ್ಯರಾಗಿರುವಂಥ ನಮ್ಮೆಲ್ಲರ ಆತ್ಮೀಯ ನಾಯಕರು ಆಗಿರುವಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಈ ಸಂದರ್ಭದಲ್ಲಿ ಈ ಪ್ರತಿಭಟನಾ ಸಭೆಗೆ ಆಗಮಿಸ್ತಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕಿ, ಜೊತೆಗೆ ಕರ್ನಾಟಕ ರಾಜ್ಯದ ನಾಯಕಿಯಾಗಿ ವಿಧಾನ ಪರಿಷತ್ನ ಸದಸ್ಯ ಆಗಿರುವಂಥ ಸನ್ಮಾನ್ಯ ಭಾರತಿ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಕೆಲಸ ಕಾರ್ಯವನ್ನು ಮಾಡಿರುವಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಅನೇಕ ಬಾರಿ ಈ ಜಾಗದಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಈ ಸರ್ಕಾರ ಬಂದ ತಕ್ಷಣ 11,500 ಕೋಟಿಯನ್ನು ಅವರ ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾತ್ರ ಮಾಡಿದ್ದಾರೆ ಹೊರತು ಗ್ಯಾರಂಟಿ ಯೋಜನೆಯನ್ನು ಕೂಡ ಜನರಿಗೆ ಮುಟ್ಟಿಸುವಲ್ಲಿ ವೈಫಲ್ಯ ಆಗಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ. ನಾನು ವಿಶೇಷವಾಗಿ ಎಲ್ಲ ಸಂಗತಿಯನ್ನು ನಮ್ಮ ಹಿರಿಯರು ಮಾತಾಡ್ತಾರೆ. ಈ ಜಿಲ್ಲೆಯವನಾಗಿ ಈ ಜಿಲ್ಲೆಗೆ ಮಾಡಿರುವಂಥ ಅನ್ಯಾಯದ ಬಗ್ಗೆ ಒಂದು ಮಾತನ್ನು ವಿಶೇಷವಾಗಿ ಇವತ್ತು ಉಲ್ಲೇಖ ಮಾಡಬೇಕು. ಇವತ್ತು ಗುತ್ತಿಗೆಯಲ್ಲಿ 4% ನಿಮಗೆ ವಿಧಾನಸಭೆಯಲ್ಲಿ ಶಾಸನದ ಮುಖಾಂತರ ಮುಸ್ಲಿಮರಿಗೆ ಕೊಡಲಿಕ್ಕೆ ಹಕ್ಕುಂಟು, ಅವರ ಬಗ್ಗೆ ಕಾಳಜಿ ಉಂಟು. ಎಲ್ಲ ಸವಲತ್ತನ್ನು ಅವರಿಗೆ ಕೊಡಲಿಕ್ಕೆ ನಿಮಗೆ ಯಾವ ರೀತಿಯ ಯೋಜನೆ ಮಾಡಲಿಕ್ಕೆ ನಿಮಗೆ ಧೈರ್ಯ ಉಂಟು. ಆದರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ರಾಜ್ಯದಲ್ಲಿ ಆಡಳಿತ ಬರುವುದಕ್ಕೆ ಮುಂಚೆ ಕರ್ನಾಟಕದಲ್ಲಿ BJP ಸರ್ಕಾರದಿಂದ ಇದ್ದಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯಕ್ಕೆ ವಿಶೇಷವಾಗಿ 23 ಪಂಗಡಕ್ಕೆ ಈಡಿಗ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯಕ್ಕೆ ನಿಗಮ ಮಾಡ್ತೇವೆ ಅಂತ BJP ಒಂದು ವಾಗ್ದಾನವನ್ನು ಮಾಡಿತ್ತು. ಆ ವಾಗ್ದಾನವನ್ನು ಆ ಬಜೆಟಲ್ಲಿ ಸನ್ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಸಚಿವರಾಗಿದ್ದಂಥ ಕೋಟಾ ಶ್ರೀನಿವಾಸ್ ಪೂಜಾರ್ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಆ ಒಂದು ನಿಗಮವನ್ನು ಘೋಷಣೆ ಮಾಡಿರುವಂಥದ್ದು ನೀವೆಲ್ಲ ನಮ್ಮ ಇತಿಹಾಸದಲ್ಲಿ ನೋಡಿದ್ದೀರಿ. ನಾನು ಈ ಸಂದರ್ಭದಲ್ಲಿ BJP ಅವರು ಏನು ಮಾಡಿದ್ದಾರೆ ಅಂತ ಕೇಳ್ಬೋದು. ಇವರು ನಾನು ಧೈರ್ಯದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ರಾಜ್ಯದಲ್ಲಿ 4 ಕಡೆ ನಾರಾಯಣ ಗುರುಗಳ ಕಾಲೇಜು ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ಈ ಒಂದು ಕೆಟ್ಟ ಸರ್ಕಾರ, ನಾವು ಸರ್ಕಾರ ಬಂದರೆ ಆ ನಿಗಮಕ್ಕೆ ಕೋಟಿಗಟ್ಟಲೆ ಹಣ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಕೋಟಿಗಟ್ಟಲೆ ಹಣ ಕೊಡೋದು ಬಿಡಿ,
ಇವತ್ತು ಬಿಲ್ಲವ ಸಮುದಾಯದ ಈ ಒಂದು ಕೋಸ್ಟಲ್ ಪ್ರದೇಶದಲ್ಲಿರುವಂಥ ಬಿಲ್ಲವ ಸಮುದಾಯದ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಟ್ಟಿದ್ದಾರೆ. ಇದು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇವೆ. ಆ ಸಮುದಾಯದ ನಾಯಕರು, ಸಚಿವರು, ಲೋಕಸಭಾ ಸದಸ್ಯರ ಚಿತ್ರದುರ್ಗ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರೇ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥ ಹಾಲಿ ಹಾಗೂ ಮಾಜಿ ಶಾಸಕರೇ, ಎಲ್ಲ ಜನಪ್ರತಿನಿಧಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಭಾಗವಹಿಸಿರ್ತಕ್ಕಂಥ ಕಾರ್ಯಕರ್ತ ಬಂಧು ಭಗಿನಿಯರೇ, ನಾಗರಿಕರೇ, ಈಗಾಗಲೇ ಅಧ್ಯಕ್ಷರು ಸಾಕಷ್ಟು ವಿಷಯವನ್ನು ಉಲ್ಲೇಖ ಮಾಡಿದರು. ಇತಿಹಾಸವನ್ನು ನೋಡಿದರೆ ನಮ್ಮ ದೇಶಕ್ಕೆ ವ್ಯಾಪಾರ ಮಾಡಲಿಕ್ಕೆ ಬ್ರಿಟಿಷರು ಬಂದು ವ್ಯಾಪಾರ ಮಾಡ್ತಾ ಮಾಡ್ತಾ ಈ ದೇಶವನ್ನು ಆಡಳಿತ ಮಾಡಬೇಕಾದ್ರೆ ಹೇಗೆ ಆಡಳಿತ ಮಾಡಿದ್ರು ಅಂದರೆ ಒಡೆದು ಆಡಳಿತ ಮಾಡಿದರು. ಅದೇ ಅವರು ಸ್ವತಂತ್ರ ಕೊಟ್ಟು ನಮ್ಮ ದೇಶವನ್ನು ಬಿಟ್ಟು ಹೋಗುವಾಗ ಆ ಒಡೆದ ಆಡುವ ನೀತಿಯನ್ನು ಯಾರಿಗಾದರೂ ಕೊಟ್ಟಿದ್ರೆ ಅದು ಗಬಕ್ ಅಂತ ಇಟ್ಕೊಂಡವರು ಕಾಂಗ್ರೆಸ್ನವರು. ಆ ನೀತಿಯೊಂದಿಗೆ ದೇಶವನ್ನು ಒಡೆದ್ರು, ಧರ್ಮವನ್ನು ಒಡೆದ್ರು, ಜಾತಿಯನ್ನು ಒಡೆದ್ರು. ಈಗ ಊರುಗಳನ್ನು ಓಡ್ತಾರೆ. ಆದ್ದರಿಂದ ಒಡೆದ ಆಳುವ ನೀತಿಯನ್ನು ಮಾಡಿ ಅದೇ ತಮ್ಮ ಕಾಯಕ ಎನ್ನುವ ರೀತಿಯಲ್ಲಿ ಆಡಳಿತ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇದು ಮೊದಲ ಬಾರಿಗೆಲ್ಲ, ನೆಹರು ಕಾಲದಿಂದ ಕೂಡ ಈ ವೋಟ್ ಬ್ಯಾಂಕ್ ರಾಜಕೀಯ, ಓಲೈಕೆ ರಾಜಕೀಯ ಮಾಡೋದು ಇವತ್ತೊಂದು ಪರಂಪರೆಯಾಗಿ ಬಂದಿದೆ. ಈ ಬಜೆಟ್ ಪುಸ್ತಕದಲ್ಲಿ ಎಲ್ಲಕ್ಕಿಂತ ಆಘಾತ ಅಂತ ಹೇಳಿದರೆ, ಬಜೆಟ್ ಪುಸ್ತಕದ ಒಳಗೆ ವಕ್ತನ್ನ ಸುಧಾರಣೆ ಮಾಡಲಿಕ್ಕೆ, ವಕ್ತ ಆಸ್ತಿಯನ್ನು ಕಾಪಾಡಲಿಕ್ಕೆ 150 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರಲ್ಲ ಇವರು. ಅದೇ ವಕ್ತ ಏನು ನಮ್ಮ ವಕ್ತ ಜಾಗ, ದೇವಸ್ಥಾನ ವಕ್ತ ಜಾಗ, ರೈತರ ಭೂಮಿ ವಕ್ತ ಜಾಗ, ಸ್ಮಶಾನ ವಕ್ತ ಜಾಗ, ಇದೆಲ್ಲ ನಮ್ಮ ಜಾಗ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಕೇಂದ್ರ ಸರ್ಕಾರ ಈ ವಕ್ತ ನೀತಿ ಅಂದರೆ ವಕ್ತ ತನ್ನ ಆಸ್ತಿ ಅಂತ ಹೇಳಿದರೆ, ನಮ್ಮ ಆಸ್ತಿ ಆದರೆ ನಾವು ಹೋಗಿ ಕೇಳಬೇಕು, ಅದು ನಾವು ದಾಖಲೆ ಕೊಡಬೇಕು, ಇದು ನಮ್ಮ ಆಸ್ತಿ ಅಂತ. ಅವರ ಆಸ್ತಿ ಅಂತ ಅವರು ಹೇಳಲಿಕ್ಕೆ ದಾಖಲೆ ಬೇಕಾಗಿಲ್ಲ. ಯಾವುದಾ ಕಾಲಕ್ಕೆ ಯಾರೋ ಒಬ್ರು ದಾನ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಇವರು. ಆದರೆ ನಾವು ಕೋರ್ಟಿಗೆ ಹೋಗುವಾಗ ಇಲ್ಲ. ಯಾವಾಗ ಕೇಂದ್ರ ಸರ್ಕಾರ ಇದಕ್ಕೆ ತಿದ್ದುಪಡಿ ಮಾಡ್ತದೆ ಅಂತ ಹೇಳಿದಾಗ ಇವತ್ತು ಎಲ್ಲ ಕಡೆ ಕೂಡ, ಇವತ್ತು ಬೀದರಿನಲ್ಲಿ ಸುಮಾರು 2ರಿಂದ 3 ಸಾವಿರ ಜನರು ವಾಸ ಮಾಡುವಂಥ ಹಳ್ಳಿಯೇ ವಕ್ತ ಅಂತ ಹೇಳ್ತಾರೆ ಇವರು. ವಕ್ತ್ ಬೋರ್ಡಿಗೆ ಸೇರಿದಂಥ ರೈತರ ಬಿಜಾಪುರದ ರೈತರ 100 ಎಕರೆ ಜಮೀನು ವಕ್ತ. 1200 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ ವಕ್ತಿಗೆ ಸೇರುತ್ತೆ. ಎಲ್ಲ ಬಿಟ್ಟು ನಾನು ಓದಿದ ಕೆನರಾ ಸ್ಕೂಲು, ಮೊನ್ನೆ ನೋಡ್ತೇನೆ ಒಬ್ಬ ಮುಸಲ್ಮಾನ ನಾಯಕ ಕೂತ್ಕೊಂಡು ಕೇಳ್ತಾರೆ, ಕೆನರಾ ಸ್ಕೂಲು ಕೂಡ ವಕ್ತಾಸ್ತಿ ಅಂತೆ. ಇನ್ನು ಯಾವುದು ಬಿಡ್ತಾರ್ರಿ? ನನಗೆ ಅನಿಸುತ್ತೆ ನಮ್ಮ ಇತ್ತೀಚೆಗೆ ಮೊನ್ನೆ ಅಷ್ಟೇ ಬಾಹ್ಯಾಕಾಶಕ್ಕೆ ಹೋದ್ರಲ್ಲ ವಿಲ್ಸನ್, ಸುನೀತಾ ವಿಲಿಯಂನ ಬದಲು ಶಬೀನಾ ಬೇಗಂ ಏನಾದರೆ ಬಾಹ್ಯಾಕಾಶಕ್ಕೆ ಹೋಗಿದ್ರೆ ಇಲ್ಲಿ ಕೂತ್ಕೊಂಡು ಶಾರುಖ್ ಖಾನ್ ಹೇಳ್ತಿದ್ರು ಆ ಬಾಹ್ಯಾಕಾಶ ಕೂಡ ವಕ್ತಾಸ್ತಿ ಅಂತ ಹೇಳ್ತಿದ್ರ. ಆ ಮಟ್ಟಕ್ಕೆ ಎಲ್ಲ ಕೂಡ ವಕ್ತ. ಆ ವಕ್ತ ಆಸ್ತಿಯನ್ನು ಕಾಪಾಡಲಿಕ್ಕೆ ಈ ಸರ್ಕಾರ 150 ಕೋಟಿ ಕೊಡುತ್ತಂತೆ. ಇದು ಯಾವ ನ್ಯಾಯ ರೀ? ಇದು ಯಾವ ನ್ಯಾಯ? ಇವತ್ತು ಶಿಕ್ಷಣ ನೀವು ಒಂದೇ ತಗೊಳ್ಳಿ, ಬಜೆಟ್ ಒಳಗಡೆ ಶಿಕ್ಷಣ. ಇವರಿಗೂ ಎಲ್ಲ ಧರ್ಮ ಒಡೆದು ಹೇಗೆ ಅಂತ ಹೇಳಿದರೆ ನಮ್ಮನ್ನು ಬೆಳೆಸಿದ್ದಾರೆ. ಗಣಪತಿ ಇಟ್ಟರೆ ನೀವು ಯಾವಾಗ ಇಡೋದು ಗಣಪತಿ? ಯಾವಾಗ ತೆಗಿತೀರಿ ಗಣಪತಿ? ಯಾವ ಏರಿಯಾಕ್ಕೆ ಗಣಪತಿ ಹೋಗುತ್ತೆ? ಅಲ್ಲಿ ಮಸೀದಿ ಇದೆ, ಆ ಭಾಗಕ್ಕೆ ಗಣಪತಿ ಕೊಂಡೋಗಬೇಡಿ ಅಂದರೆ ಹಿಂದೂಗಳು ಅಲ್ಲಿ ಹೋಗಬಾರ್ದು, ಇಲ್ಲಿ ತಗೊಳ್ಬಾರ್ದು. ಈ ವೈಮನಸ್ಸನ್ನು ಧರ್ಮದ ಆಧಾರದ ಮೇಲೆ ಆಲ್ರೆಡಿ ಇವರ ಕಂದಕ ಮೂಡಿಸಿ ಆಗಿದೆ. ಆಲ್ರೆಡಿ ಇಡೀ ದೇಶದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಬಹಳ ದೊಡ್ಡ ಕಂದಕವನ್ನು ಏರ್ಪಡಿಸಿದ್ದಾರೆ. ಮುಂದಿನ ಪೀಳಿಗೆ ಆದರೂ ಸರಿಯಾಗಲಿ, ಮುಂದಿನ ಪೀಳಿಗೆ ಆದರೂ ಕೂಡ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಲ್ಲರೂ ಕೂಡ ಒಟ್ಟಾಗಿ ಬದುಕುವ ಅಂತ ಹೇಳಿದರೆ ಇವತ್ತು ಶಿಕ್ಷಣ ವ್ಯವಸ್ಥೆ, ಮುಸಲ್ಮಾನರಿಗೆ ಬೇರೆ ಶಿಕ್ಷಣ, ಯೂನಿವರ್ಸಿಟಿ ಸರ್, ಎಲ್ಲಿ ಬೆಂಗಳೂರಿನ ಹಜ್ ಭವನದಲ್ಲಿ ಯೂನಿವರ್ಸಿಟಿ ಮಾಡ್ತಾರಂತೆ ಅವರಿಗೋಸ್ಕರ. ಇವತ್ತು ವಿದೇಶಕ್ಕೆ ಹೋಗಿ ವ್ಯಾಸಂಗ ಅವರು ಮಾಡ್ತಾರೆ ಅಂತ ಹೇಳಿದರೆ
20 ಲಕ್ಷ ಅಲ್ಲ, ಈಗ 30 ಲಕ್ಷ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಶಿಕ್ಷಣಕ್ಕೆ ಕೊಡೋದು ಬೇಡ ಅಂತ ಹೇಳೋದಿಲ್ಲ. ಇವತ್ತು ಎಲ್ಲ ಕಡೆ ಮಹಿಳಾ ಕಾಲೇಜುಗಳು ಈಗಾಗಲೇ 15 ಕಾಲೇಜು ಮಾಡಿದ್ದಾರೆ, ಇನ್ನು 16 ಕಾಲೇಜು ಈ ಬಾರಿ ಮಾಡ್ತಾರೆ ಅಂತ. ಅಂದರೆ ನಾವೆಲ್ಲ ಒಟ್ಟಿಗೆ ಓದಬಾರ್ದು. ಎಲ್ಲಿ ದೂರ ಹೋಗಬೇಡಿ, ನಿಮ್ಮ ಉಳ್ಳಾಲದಲ್ಲೂ ಕೂಡ ಒಂದು ಮಹಿಳಾ PUC ಕಾಲೇಜ್, ವಸತಿ ಕಾಲೇಜ್ ಪ್ರಾರಂಭ ಆಗ್ತಾ ಇದೆ ಉಳ್ಳಾಲದಲ್ಲಿ. ITI ಎಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆಯಾ ಅಲ್ಲಿ ITI ಅಂತೆ. ಅಲ್ಪಸಂಖ್ಯಾತರು ಯಾರಾದರೆ ಜಾಸ್ತಿ ಇದ್ದಲ್ಲಿ ITI ಇದ್ದರೆ ಆ ITI ಒಳಗಡೆ ಅನೇಕ ಕೋರ್ಸ್ಗಳನ್ನು ಜಾಯಿನ್ ಮಾಡಿಸ್ತೇನೆ ಅಂತ ಹೇಳ್ತಾರೆ. ಇಷ್ಟು ಅಲ್ಲದೆ ಇನ್ನೊಂದು ವಿಪರ್ಯಾಸ ಅಂತ ಹೇಳಿದರೆ, ಯಾರು ಅಲ್ಪಸಂಖ್ಯಾತರ ಕಾಲನಿ ಇದೆಯಾ ಅಲ್ಲಿಗೆ 1,000 ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿ ಅವರವರ ನಿಧಿಯಿಂದ ಕೊಡುವುದಂತೆ. ಏನು ಸ್ವಾಮಿ ಇದು? ಯಾವುದನ್ನೆಲ್ಲ ಹೊಡಿತೀರಿ ನೀವು? ಇವತ್ತು ಸದನದ ಒಳಗಡೆ ನಮ್ಮ ಅಲ್ಪಸಂಖ್ಯಾತ ಸಹೋದರರು ಹೇಳ್ತಾರೆ, ನಾವು BJPಗೆ, ಮುಸಲ್ಮಾನರ BJPಗೆ ವೋಟ್ ಹಾಕೋದಿಲ್ಲ ಅಂತ, ಅದಕ್ಕೋಸ್ಕರ ವೋಟ್ ಹಾಕೋದಿಲ್ಲ ಅಂತ ಹೇಳ್ತಾರೆ. ನೀವು ನಮ್ಮನ್ನು ವಿರೋಧ. ಸ್ವಾಮಿ, ಈ ದೇಶದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಯಾರಾದ್ರೆ ರಾಷ್ಟ್ರಪತಿ ಸ್ಥಾನವನ್ನು ಕೊಟ್ಟಿದ್ರೆ ನಿಮ್ಗೆ ಅದು BJP ಕೊಟ್ಟದ್ದು. ಇವತ್ತು ನೀವು ಮಕ್ಕಾ ಪವಿತ್ರ ಸ್ಥಾನ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ರೆ ಅಂದಿನ ವಿದೇಶಾಂಗ ಸಚಿವರಾಗಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇದನ್ನು ನೆನಪಿಟ್ಕೊಳ್ಳಿ. ಇವತ್ತು ನಿಮ್ಮ ಹೆಣ್ಮಕ್ಕಳಿಗೆ ಅನ್ಯಾಯ ಆದಾಗ ಆ ತಲಾಖನ್ನು ರದ್ದು ಮಾಡಿದಂಥ ಯಾರಾದ್ರೆ ಈ ದೇಶದ ನಾಯಕರಿದ್ರೆ ಅವರು ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು. ಇವತ್ತು ಮುಸಲ್ಮಾನರಿಗೆ ಎಲ್ಲಿ ಅನ್ಯಾಯ ಆಗ್ತದೆ ಅಂತ ಇದ್ರೆ ಅಲ್ಲಿ ನಾವು BJP ಅವರು ಇರ್ತೇವೆ. ನಿಮ್ಮನ್ನು ಓಲೈಕೆ ರಾಜಕಾರಣ ಮಾಡಲಿಕ್ಕೆ BJP ಅವರು ಖಂಡಿತ ಇಲ್ಲ. ಯಾಕೆಂದರೆ ನಾವು ನಿಮಗೆ ಈ ಕಾಂಗ್ರೆಸ್ನವರಿಗೆ ಏನಾಗಿದೆ ಅಂದರೆ ಹೇಳಿದ್ರೆ, ಕುಕ್ಕರಿಗೆ ಬಾಂಬ್ ಹಾಕಿದ್ರು ಬ್ರದರ್ ಹಂಗೆ ಕಾಣ್ತಾರೆ ಇವರಿಗೆ KG ಹಳ್ಳಿ DJ ಹಳ್ಳಿ ಬೆಂಕಿ ಹಚ್ಚಿದ್ರು ಕೂಡ ಅವರು ಅಮಾಯಕರು. 12 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಹೋದ್ರು ಅಂತ ಅವರನ್ನು ಬಿಡುಗಡೆ ಮಾಡ್ತೀರಿ ಸ್ವಾಮಿ ನೀವು. ಆದ್ದರಿಂದ ಇವತ್ತು ನಿಮ್ಮ ಈ ನೀತಿ ಉಂಟಲ್ಲ, ಅವರಿಗೆ ಭ್ರಮೆ, ಕಾಂಗ್ರೆಸ್ನವರಿಗೆ ಭ್ರಮೆ. ನಾನು ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಇದೇ ರಾಜ್ಯದ ಮುಖ್ಯಮಂತ್ರಿ, ನಾನು ಆಡಳಿತ ಮಾಡ್ತೇನೆ ಅಂತ. ಸ್ವಾಮಿ, ನೀವು ಆಡಳಿತ ಮಾಡ್ತಾ ಇಲ್ಲ, ಅಲ್ಲಿ ಮುಸಲ್ಮಾನರು ನಿಮ್ಮನ್ನು ಆಡಳಿತ ಮಾಡಿಸ್ತಾ ಇದ್ದಾರೆ. ನಿಮ್ಮ ಹಿಂದೆ ಇದೇ ನೀತಿ. ಯಾಕೆಂದರೆ ಇವರು ಎಷ್ಟು ತಾರತಮ್ಯ ಅಂದರೆ, ಮುಸಲ್ಮಾನರು ಮದುವೆ ಆದರೆ, ಸರಳ ಮದುವೆ ಆದರೆ, ಸಾಮೂಹಿಕ ಮದುವೆ ಆದರೆ ಆ ಜೋಡಿಗೆ 50,000 ರೂಪಾಯಿ ಅಂತ. ಅದೇ ಹಿಂದೂಗಳಿಗಿಲ್ಲ, ಕ್ರಿಶ್ಚಿಯನರಿಗಿಲ್ಲ, ಯಾವ ಜಾತಿಗೂ ಕೂಡ ಇಲ್ಲ, ಅವರಿಗೆ ಮಾತ್ರ ಇದೆ. ಇದು ಯಾವ ನ್ಯಾಯ? ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಇನ್ನೂ ಇವರ ಈ ವಿಭಜನೆ ತಾರಕ ಮಟ್ಟಕ್ಕೆ ಏರುವ ರೀತಿಯಲ್ಲಿ ಇವತ್ತು ಶುರು ಮಾಡಿದ್ದಾರೆ. 4%, ಗುತ್ತಿಗೆಯಲ್ಲಿ 4%. ನಾವು ಬಿಲ್ಲು ಹುಡುಕೋದು ನಿನ್ನೆ ಮುಸಲ್ಮಾನರಿಗೆ 4%. ಕಳ್ಳತನದಿಂದ ಮುಸಲ್ಮಾನರು ಬರೆಯದೆ 2Aಗೆ ಮೀಸಲು ಅಂತ, 2Bಗೆ ಮೀಸಲು 4%. ಹುಡುಕುದು ಮುಸಲ್ಮಾನರ ಹೆಸರಿಲ್ಲ ಅಂತ. 2Bಯಲ್ಲಿ ಯಾರು ಇರೋದು? ಬರೀ ಮುಸಲ್ಮಾನರು ಮಾತ್ರ. ಒಂದು ಧರ್ಮದ ಮೇಲೆ ಮೀಸಲಾತಿಯನ್ನು ಮಾಡುವಂಥ ಅಧಿಕಾರ ಈ ಸಂವಿಧಾನ, ಈ ಅಂಬೇಡ್ಕರ್ ಯಾರಿಗೂ ಕೊಟ್ಟಿಲ್ಲ. ಆದ್ರಿಂದ ಇವತ್ತು ಈ ನಿಮ್ಮ ನೀವೇನು ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ಹೇಳಿಕೋದ್ರೆ ಬಹಳ ಇದೆ. ನಿಮ್ಗೆ ಅನಿಸುತ್ತೆ ಇದೇ ಬಿಸಿಲು ಅಂತ. ಇದಕ್ಕಿಂತ ಜೋರು ಬಿಸಿಲು ಇದೆ ರೀ ಆ ಬಜೆಟ್ ಒಳಗಡೆ. ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಕೆಟ್ಟ ಏನು ಇದು ಸುಮಗಳ ಬೀಡಿಹುದು ಅಂತ ಬರೆದಿದ್ದಾರೆ. ಗುಡುಗಿನ ಗೂಡಿಹುದು, ಸಿಡಿಲಿನ ಗೂಡಿಹುದು, ಸುಮಗಳ ಬೀಡಿಹುದು. 2 ದಿನ ಹುಡುಕಿದೆ ಇವರ ಸುಮ ಎಲ್ಲಿ ಉಂಟಂತ. ಸುಮದ ಗೂಡು ಒಂದು 2-3 ಕೊಟ್ಟಿದ್ದಾರೆ, ಬಿಸಾಡಿದ್ದಾರೆ, ನಮ್ಮ ಮುಖಕ್ಕೆ ಬಿಸಾಡಿದ್ದಾರೆ. ಆದರೂ ಗೂಡು ಯಾವುದು? ಸಿಡಿಲಿದೆ ಮಾರ್ರೆ, ಫುಲ್ ಸಿಡಿಲ್. ಆದ್ದರಿಂದ ಇವತ್ತು ನಾವು ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿ ಆದರೆ ಕಾಂಗ್ರೆಸ್ ಎಣಿಸಿದ್ದಾರೆ ನಾವೇನು ಒಳ್ಳೇದು ಮಾಡಿದೆ ಅಂತ. ನಾವೇ ಹೇಳಿದ್ದೇವೆ, ಇನ್ನು ಮುಂದೆ ನೀವು ಇದೇ ರೀತಿ ಮಾಡ್ತಾ ಹೋಗ್ತಿರಲ್ಲ, ಇನ್ನು 15-20 ವರ್ಷದಲ್ಲಿ ಕಾಂಗ್ರೆಸ್ ಫಸ್ಟ್ ಪಾರ್ಟಿ ಇರೋದಿಲ್ಲ, ಅಲ್ಲಿ ಮುಸ್ಲಿಂ ಲೀಗ್ ಇರುತ್ತೆ ರೀ. ಅದು ಮಾಯಕ್ಕಾಗಿ ಹೋಗುತ್ತೆ.
ಆದ್ರಿಂದ ಈ ಸಂದೇಶವನ್ನ ನಾವೆಲ್ಲರೂ ಕೂಡ ಜನರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಜನರನ್ನ ಜಾಗೃತಿ ಮಾಡುವಂತ ಕೆಲಸವನ್ನ ನಾವೆಲ್ಲ ಮಾಡಿ ಈ ಸಮಾಜದ ಸ್ವಸ್ಥವನ್ನ, ಈ ಸಮಾಜದ ಏಕತೆಯನ್ನ ನಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟಾಗಿ ಬಾಳುವಂತ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಶ್ರಮಿಸೋಣ. ಆ ಕಾಯಕದ ಹತ್ರ ಹೋಗೋಣ. ಯಾವುದೇ ಕಾರಣಕ್ಕೆ ಈ 4% ಕೋರ್ಟಲ್ಲಿ ನಿಲ್ಲಲ್ಲ, ಅವರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಕಾನೂನಾತ್ಮಕ ಮತ್ತೆ ಹೊರಗಡೆ ಕೂಡ ನಾವು ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂಥ ವಿಧಾನ ಪರಿಷತ್ನ ಸದಸ್ಯರು ಹಿರಿಯರು ಆದಂಥ ಭಾರತಿ ಶೆಟ್ಟಿ ಅವರಿಗೆ, ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಮಾನ್ಯ ಶ್ರೀ ಸತೀಶ್ರವರೇ, ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಸಹೋದರಿ ಶ್ರೀಮತಿ ಭಾರತಿ ಶೆಟ್ಟಿ ಅವರೇ, ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ಪಕ್ಷದ ಮುಖಂಡರೇ, ಯುವಕ ಮಿತ್ರರೇ, ಮಾಧ್ಯಮದ ಪ್ರತಿನಿಧಿಗಳೇ, ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಲಿಕ್ಕೆ ಬಂತು. 2 ವರ್ಷದಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಸಿಗಾಕ್ಕೊಂಡು, ಸ್ವಜನ ಪಕ್ಷಪಾತದಲ್ಲಿ ಸಿಗಾಕ್ಕೊಂಡು ಮತ್ತು ಸಿದ್ದರಾಮಯ್ಯನವರ ಮಂತ್ರಿಮಂಡಲದ ಅನೇಕ ಶಾಸಕರು ಲೈಂಗಿಕ ಹಗರಣಗಳಲ್ಲಿ ಸಿಗಾಕ್ಕೊಂಡು ಇವತ್ತು ದುರಾಡಳಿತವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅದಕ್ಕಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಗೌರವದಿಂದ ಕೂಡಲೇ ರಾಜೀನಾಮೆ ಕೊಟ್ಟು ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯ ಮಾಡ್ತೇನೆ. ಬಂಧುಗಳೇ, ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಜಿಯವ್ರ ಸರ್ಕಾರ ದೇಶದ ಅಭಿವೃದ್ಧಿ ಮಾಡೋದ್ರ ಜೊತೆಯಲ್ಲಿ ಇಡೀ ಪ್ರಪಂಚದ ಎಲ್ಲ ದೇಶಗಳು ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ಹೌದೌದು ಅನ್ನೋ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ವಾಲ್ಮೀಕಿ ನಿಗಮದ ಹಗರಣ, ಮೂಡಾ ಹಗರಣ ಮತ್ತು ಅವರ ಮಂತ್ರಿಮಂಡಲದ ಹಿರಿಯ ಸದಸ್ಯರೇ ರಾಜಣ್ಣವರು, ಸತೀಶ್ ಜಾರಕಿಹೊಳಿ ಅವರು, ಮೈಸೂರಿನ ಮಹದೇವಪ್ಪನವರು ಹೇಳ್ತಾರೆ, ಇವತ್ತು ಅವ್ರ ಮೇಲೆ ಏನಂತಾರೆ ಅದಕ್ಕೆ ಹನಿ ಟ್ರ್ಯಾಪ್ ಆಗಿದೆ ಅಂಥೇಳಿ ವಿಧಾನಸಭೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹಿರಿಯ ಸಚಿವರು ಎದ್ದು ಹೇಳ್ತಾ ಇದ್ದಾರೆ. ಒಂದು ಕ್ಷಣನೂ ನೈತಿಕತೆ ಇದ್ದರೆ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗಡೆ ಕೂಡಬಾರ್ದಾಗಿತ್ತು, ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು. ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು CD ಫ್ಯಾಕ್ಟ್ರಿಗಳನ್ನ ಇಟ್ಕೊಂಡಿದ್ದಾರೆ ಅಂಥೇಳಿ. ಈ ದೇಶ ಶರಣರ ನಾಡು, ಸಂತರ ನಾಡು, ಸೂಫಿ ಸಂತರ ನಾಡು. ಇಲ್ಲಿ ಇಂಥ ದುರಾಡಳಿತ ಮಾಡತಕ್ಕಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಪ್ರತಿಪಕ್ಷವಾಗಿ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮಾಡಿದರೆ 18 ಜನ ಶಾಸಕರನ್ನ 6 ತಿಂಗಳ ಮಟ್ಟಿಗೆ ಅಮಾನತು ಮಾಡಿ ತಮ್ಮ ರಾಜಕೀಯ ದರ್ಪವನ್ನು ತೋರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯನವ್ರು ಒಂದು ಸಾರಿ ವಿಡಿಯೋ ನೋಡಬೇಕು. ಅವರು ಪ್ರತಿಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ತೊಡೆ ತಟ್ಟಿದ್ದನ್ನು ಒಂದು ಸಾರಿ ವಿಡಿಯೋ ನೋಡಬೇಕು. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಪೀಠದಲ್ಲಿರ್ತಕ್ಕಂಥ ಅವ್ರನ್ನ ಎಳೆದಾಡಿರ್ತಕ್ಕಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಒಂದು ಸಾರಿ ನೋಡ್ಬೇಕು. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ,
ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕಿದೆ. ಆದರೆ ಗುಂಡಾಗಿರಿ ಮಾಡ್ತಕ್ಕಂಥ ಹಕ್ಕನ್ನು ಪಡ್ಕೊಂಡು ಮಾಡಿರ್ತಕ್ಕಂಥವ್ರು, ಕಾನೂನನ್ನು ಕೈಗೆತ್ತಿಕೊಂಡು ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಆ ರೀತಿ BJP ಅವ್ರು ಮಾಡಿಲ್ಲ. ಕೇವಲ ಅವರ ಪ್ರತಿಭಟನೆ ತಮ್ಮ ಕೈಯಲ್ಲಿರ್ತಕ್ಕಂಥ ಕಾಗದಗಳನ್ನು ಹರಿದು ಬೀಸಾಡಿದ್ದಷ್ಟೇ. ಅದಕ್ಕೆ ನಿಯಮಾವಳಿ ಉಲ್ಲಂಘನೆ ಆಗಿದೆ ಅಂತ ಹೇಳಿ 6 ತಿಂಗಳ ಕಾಲ ಇವತ್ತು ನಮ್ಮ ಸದಸ್ಯರನ್ನ ಅಮಾನತಿನಲ್ಲಿಟ್ಟಿದ್ದಾರೆ. ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ, ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರು ಮಹಾ ಮೋಸಗಾರರು, ಸುಳ್ಳು ಹೇಳಿ ಹಿಂದುಳಿದವ್ರನ್ನ, ದಲಿತರನ್ನ ವಂಚನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ವರ್ಷ SC ST ಜನಾಂಗಕ್ಕೆ 42,000 ಕೋಟಿ ಅನುದಾನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಸಿಗ್ತಕ್ಕಂಥದ್ದು ಕೇವಲ 7,000 ಕೋಟಿ ಮಾತ್ರ. 42,000 ಕೋಟಿಯಲ್ಲಿ 50% 21,000 ಕೋಟಿ ಆಯಾ ಇಲಾಖೆಗಳೇ ಖರ್ಚು ಮಾಡ್ತಾವ, ಅದು ಯಾರಿಗೂ ಹೋಗೋದಿಲ್ಲ. ಇನ್ನುಳಿದಂಥ 21,000 ಕೋಟಿಯಲ್ಲಿ 14,000 ಕೋಟಿ ಈಗಾಗಲೇ ಆ ಹಣವನ್ನು ಗ್ಯಾರಂಟಿಗಳಿಗಾಗಿ ಬಳಕೆ ಮಾಡಿಕೊಡ್ತಾರೆ. ಉಳಿತಕ್ಕಂಥದ್ದು ಕೇವಲ 7,000 ಕೋಟಿ. ಇಂಥ ಮೋಸಗಾರ 42,000 ಕೋಟಿ 42,000 ಕೋಟಿ ಅಂತೇಳಿ ಪುಂಗಿ ಊದತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿತ್ತು. ಅದಕ್ಕೆ ಬಂಧುಗಳೇ, ನಾನು ಭಾಳ ನೋವಿನಿಂದ ಹೇಳ್ತೇನೆ, ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗೆ, ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ನಮ್ಮ ಶಿಕ್ಷಣದ ನೀತಿಯನ್ನು ಕೋ ಎಜುಕೇಷನ್ ಇರಬೇಕು, ಎಲ್ಲ ವರ್ಗದ ಜನರು ಒಟ್ಟಾಗಿ ಬೆರೆತು ಓದಬೇಕು, ಅವರು ಮುಂದೆ ಈ ದೇಶದ ಸಮರ್ಥ ಪ್ರಜೆಗಳಾಗಬೇಕು ಅನ್ನೋದು ನಮ್ಮ ಸಂವಿಧಾನದ ಆಶೆ ಮತ್ತು ನಮ್ಮ ಶಿಕ್ಷಣ ನೀತಿ. ಆದರೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡ್ತೀನಿ ಅಂತೇಳಿ ಅವ್ರನ್ನ ಐಸೋಲೇಟ್ ಮಾಡಿ ಅವ್ರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಅಷ್ಟೆಲ್ಲ 4% ಇವತ್ತು ಧರ್ಮ ಆಧಾರಿತ ಮೀಸಲಾತಿ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಸಿದ್ದರಾಮಯ್ಯನವರೇ, ತಾವು ಕಾನೂನು ಪಂಡಿತರತ್ತ ಪದೇ ಪದೇ ಹೇಳ್ಕೊಳ್ತಾ ಇದ್ದೀರಿ. 30-40 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದೀರಿ, ರಾಜ್ಯದಲ್ಲಿ ಹಿರಿಯ ರಾಜಕಾರಣಿಯಾಗಿದ್ದೀರಿ. ಇಂಥ ಮೋಸ ಅನ್ಯಾಯ ಮಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರುವುದಿಲ್ಲ ಅಂತೇಳಿ ಈ ಮೂಲಕ ನಾನು ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಈ ಸಿದ್ದರಾಮಯ್ಯನವ್ರ ಸರ್ಕಾರದ ದುರಾಡಳಿತ ಈ ನಾಡಿನ ಜನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ₹1 ಅಭಿವೃದ್ಧಿ ಮಾಡಿಲ್ಲ. ರೈತರ ಆತ್ಮಹತ್ಯೆ ಆಗಿದೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳಾಗಿದೆ, ರೈತರು 1000 ಸಂಖ್ಯೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಸ್ವಾತಂತ್ರ್ಯ ಬಂದು 75 ವರ್ಷದ ಇತಿಹಾಸದಲ್ಲಿ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಇವರ ಲಂಚಕ್ಕೆ ಬೇಜಾರು ಮಾಡಿಕೊಂಡು ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡದ್ದು ಇತಿಹಾಸ. ಅದಕ್ಕೆ ಇವರಿಗೆ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯನವ್ರಿಗೆ ನಿಮಗೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಇಲ್ಲ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮುಂದುವರಿಯಲಿದೆ.